ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಬ್ಲಾಗಿಂಗ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಇನ್ ಕೇಸ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ನಿಮಗೆ ಬ್ಲಾಗ್ ಪೋಸ್ಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತಂದ್ರೆ ಆ ಪೋಸ್ಟ್ ಅಲ್ಲಿ ಏನೇನೆಲ್ಲ ಇರಬೇಕು ಇಂಪಾರ್ಟೆನ್ಸ್, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ನೀವು ಬ್ಲಾಗಿಂಗ್ ಮಾಡ್ತಾ ಇದ್ರು ಕೂಡ, ಹೊಸದಾಗಿ ಮಾಡ್ತಾ ಇದ್ರು ಕೂಡ, ಅಥವಾ ಇವಾಗ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರು ಕೂಡ ನಿಮಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂತಂದ್ರೆ ನೀವು ಆಲ್ರೆಡಿ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಬ್ಲಾಗ್ ಪೋಸ್ಟ್ ಹಾಕ್ತಿದ್ದೀರಾ ಅಂತಂದ್ರೆ, ಇನ್ ಕೇಸ್ ನಾನು ಹೇಳೋದ್ರಲ್ಲಿ ನೀವು ಏನಾದರೂ ಮಿಸ್ಟೇಕ್ ಅಂದ್ರೆ ಇನ್ ಕೇಸ್ ಏನಾದರೂ ಮರ್ತು ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಅದೇ ರೀತಿ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಏನಂತಂದ್ರೆ ಕಂಪ್ಲೀಟ್ ಆಗಿ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನಾವು ಒಂದು ಬ್ಲಾಗ್ ಪೋಸ್ಟ್ ಅನ್ನ ಹಾಕ್ಬೇಕಂತಂದ್ರೆ ಏನೇನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ನಮ್ಮ ವೆಬ್ಸೈಟ್ಸ್ ಆಗಿರ್ಬೋದು, ನಿಮಗೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಒಂದು ಬ್ಲಾಗ್ ಪೋಸ್ಟ್ ಹಾಕ್ಬೇಕಂತಂದ್ರೆ ನಮಗೆ ಮೊದಲು ಏನು ಬೇಕಂತಂದ್ರೆ ಕಂಟೆಂಟ್ ಬೇಕಾಗುತ್ತೆ. ಸೊ ಕಂಟೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಟೆಂಟ್ ಇದ್ದರೆ ಮಾತ್ರ ನಾವು ಒಂದು ಬ್ಲಾಗ್ ಪೋಸ್ಟ್ ಅನ್ನ ಹಾಕೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಅಂದ್ರೆ ಸಾಧ್ಯ ಕೂಡ. ಸೊ ಕಂಟೆಂಟ್ ಇಲ್ಲ ಅಂತಂದ್ರೆ ನಾವು ಏನು ಮಾಡೋದಕ್ಕೆ ಆಗಲ್ಲ. ಸೊ ಕಂಟೆಂಟ್ ಅಲ್ಲಿ ತುಂಬಾ ಒಂದು ಡಿಫ್ರೆನ್ಸ್ ಬರುತ್ತೆ. ಅದೇ ರೀತಿ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಏನೇನೆಲ್ಲ ನಾವು ಇನ್ಕ್ಲೂಡ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಕಂಟೆಂಟ್ ಇದೆ, ನಿಮ್ಮ ಹತ್ರ ಕಂಟೆಂಟ್ ಆಲ್ರೆಡಿ ಇದೆ. ಸೊ ಆವಾಗ ನಮ್ಗೆ ಏನಂತಂದ್ರೆ ಮೊದಲಿಗೆ ಬೇಕಾಗಿರೋದು ಏನಂತಂದ್ರೆ ಕಂಟೆಂಟ್ ಆದ ಮೇಲೆ ನಮ್ಗೆ ಟೈಟಲ್ ಬೇಕಾಗುತ್ತೆ. ಸೊ ಟೈಟಲ್ ಅಲ್ಲಿ ಅದೇ ರೀತಿ ಕೀವರ್ಡ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗೇನೋ ಟೈಟಲ್ ನಾವು ಹುಡುಕಿದ್ವಿ. ಸೊ ಒಂದು ಟೈಟಲ್ ಅನ್ನ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಅನ್ಕೊಳ್ಳಿ. ಸೊ ಅದರಲ್ಲಿ ಕೀವರ್ಡ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ನಮ್ಮ ಹತ್ರ ಕಂಟೆಂಟ್ ಇದೆ. ಸೊ ಆ ಕಂಟೆಂಟ್ ಅಲ್ಲಿ ಇರುವಂತ ಮೇನ್ ಕೀವರ್ಡ್ ಯಾವುದು, ಸೊ ಆ ಕೀವರ್ಡ್ ಅನ್ನ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಎಷ್ಟು ಸರ್ಚಸ್ ಆಗ್ತಾ ಇದೆ, ಅದೇ ರೀತಿ ಆ ಸರ್ಚಸ್ ಎಲ್ಲಿಂದ ಬರ್ತಾ ಇದೆ, ಅದೇ ರೀತಿ ಆ ಒಂದು ಕೀವರ್ಡ್ ಡಿಫಿಕಲ್ಟಿ ಎಷ್ಟಿದೆ, ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ರಿಸರ್ಚ್ ಮಾಡಿ ಅದಾದ ಮೇಲೆ ಆ ಕೀವರ್ಡ್, ಮೇನ್ ಕೀವರ್ಡ್ ಏನಿರುತ್ತೆ ಅದು ನಮ್ಮ ಟೈಟಲ್ ಅಲ್ಲಿ ಕೂಡ ಇನ್ಕ್ಲೂಡ್ ಇರಬೇಕು. ಸೊ ಇನ್ಕ್ಲೂಡ್ ಆದ ಮೇಲೆ ಟೈಟಲ್ ಕೆಲಸ ಮುಗೀತು. ಸೊ ನೆಕ್ಸ್ಟ್ ಬರೋಣ ಕಂಟೆಂಟ್ಗೆ. ಫಸ್ಟ್ ಒಂದು ಪ್ಯಾರಾಗ್ರಾಫ್ ಏನು ಬರುತ್ತೆ, ಇಂಟ್ರೊಡಕ್ಷನ್. ಸೊ ನಿಮ್ಮ ಒಂದು ಕಂಟೆಂಟ್ ಯಾವ್ದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇಂಟ್ರೊಡಕ್ಷನ್ ಕೊಡಿ. ಸೊ ಇಂಟ್ರೊಡಕ್ಷನ್ ಕೊಟ್ಟ ಆದ ಮೇಲೆ ಕಂಪ್ಲೀಟ್ ಆಗಿ ಸ್ಟೆಪ್ಸ್ಗಳನ್ನು ಶುರು ಮಾಡಿ. ಸೊ ಏನೇನೆಲ್ಲ ಕಂಪ್ಲೀಟ್ ಆಗಿ ಇರುತ್ತೆ ಅದನ್ನೆಲ್ಲ, ಸೊ ಇಮೇಜಸ್, ವಿಡಿಯೋಸ್, ಇನ್ಫೋಗ್ರಾಫಿಕ್ಸ್, ಏನೇನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ. ಸೊ ಇಮೇಜಸ್ ಅಂತಂದ್ರೆ ನೀವು 100% ಆಗಿ ಹಾಕ್ತೀರಾ. ಇಮೇಜಸ್ ಹಾಕಿ, ಇನ್ಫೋಗ್ರಾಫಿಕ್ಸ್ ಹಾಕಿ, ಇನ್ ಕೇಸ್ ವಿಡಿಯೋಸ್ ನಿಮ್ಮ ಹತ್ರ ಇತ್ತಂತಂದ್ರೆ ಅದನ್ನು ಹಾಕಿ, ಇಲ್ಲ ಅಂತಂದ್ರೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಸೊ ಅದಾದ ಮೇಲೆ ಕಂಪ್ಲೀಟ್ ಆಗಿ ಬಾಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಕಂಟೆಂಟ್, ವಿಡಿಯೋಸು, ಇನ್ಫೋಗ್ರಾಫಿಕ್ಸು ಅದೆಲ್ಲ ಹಾಕ್ಬಿಟ್ಟು ಕಂಪ್ಲೀಟ್ ಬಾಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಹಾಕಿ. ಸೊ ಕನ್ಕ್ಲೂಷನ್ ಎಲ್ಲ ಹಾಕಿದ್ಮೇಲೆ ನಮ್ಮ ಕಂಟೆಂಟ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ಬರುತ್ತೆ, ಸೊ ಕಂಟೆಂಟ್ ಒಳಗಡೆ ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಹೆಡ್ಡಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಟೈಟಲ್ ಬರೋದು H1 ಅಲ್ಲಿ ಬರುತ್ತೆ. ಸೊ H1 ಆದ ಮೇಲೆ ಕೆಳಗಡೆ ಬರುವಂತ ಅಷ್ಟು ಹೆಡ್ಡಿಂಗ್ಸ್ ಏನಿದೆ H2 ಅಲ್ಲಿ ಬರುತ್ತೆ. ಸೊ ಅದನ್ನ ನಾವು ತುಂಬಾ ಒಂದು ಇದರಿಂದ ನೋಡ್ಬೇಕಾಗುತ್ತೆ. ಸೊ ವರ್ಡ್ ಪ್ರೆಸ್ ಅಲ್ಲಿ ಕ್ರಿಯೇಟ್ ಮಾಡ್ತಿರೋರಿಗೆ ಏನಂತಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಯಾವ ತರ ಬೇಕು ಅಂತ. ಬಟ್ ಬ್ಲಾಗರ್ ಅಲ್ಲಿ ಏನಂತಂದ್ರೆ 100% ಆಗಿ ನೀವು ಸೆಟ್ ಮಾಡ್ಬೇಕಾಗತ್ತೆ. H1 ಯಾವುದು, H2 ಯಾವುದು, ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ. ಸೊ ಅದಾದ ಮೇಲೆ ಕಂಪ್ಲೀಟ್ ಆಗಿ ಅದನ್ನ ಸೆಟ್ ಮಾಡಿ. ಸೊ ಸೆಟ್ ಆದ್ಮೇಲೆ ಅಂದ್ರೆ ಒಂದು ಸ್ಟ್ರಕ್ಚರ್ಡ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಆ ಒಂದು ಕಂಟೆಂಟ್ ಇವಾಗ ರೆಡಿ ಆಯ್ತು. ಸೊ ಅದರಲ್ಲಿ ನಾವು ಇನ್ನೂ ಇನ್ಕ್ಲೂಡ್ ಮಾಡ್ಬೇಕು ಏನಂತಂದ್ರೆ ಕಂಟೆಂಟ್ ಒಳಗಡೆ ನಮಗೆ ಇಂಟರ್ನಲ್ ಲಿಂಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ SEO ಅಂತಾನೆ ಇಂಟರ್ನಲ್ ಲಿಂಕ್ಸ್ ಬರುತ್ತೆ. ಸೊ ಇಂಟರ್ನಲ್ ಲಿಂಕ್ಸ್ ಅನ್ನ ಇನ್ಕ್ಲೂಡ್ ಮಾಡಿ. ಇಂಟರ್ನಲ್ ಲಿಂಕ್ಸ್ ಅಂದ್ರೆ ಏನಂತಂದ್ರೆ ಇದಕ್ಕಿಂತ ಮುಂಚೆ ಹಳೆ ಒಂದು ಬ್ಲಾಗ್ ಪೋಸ್ಟ್ ಏನಿರುತ್ತೆ ಅದನ್ನ ಇಂಟರ್ನಲ್ ಲಿಂಕ್ ಮಾಡಿ. ಅದೇ ರೀತಿ ಎಕ್ಸ್ಟರ್ನಲ್ ಲಿಂಕ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಲಿಂಕ್ ಇವಾಗ ಎಲ್ಲಿಂದ ತರೋದು, ಸೊ ಎಕ್ಸ್ಟರ್ನಲ್ ಲಿಂಕ್ ಅಂತಂದ್ರೆ ನೀವು ಇನ್ ಕೇಸ್ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರ್ತೀರಾ ಅನ್ಕೊಡಿ. ಸೊ ಅದರ ಒಂದು ಲಿಂಕ್ಗಳನ್ನು ನೀವು ಇಲ್ಲಿ ಹಾಕಬಹುದು. ಇಲ್ಲಪ್ಪ ಅಂತಂದ್ರೆ ಯಾವುದೋ ಒಂದು ಜಾಬ್ ಬಗ್ಗೆ ಒಂದು ಬರಿತಾ ಇರ್ತೀರಾ ಅಂತಂದ್ರೆ ಅವರ ಒಂದು ನೋಟಿಫಿಕೇಶನ್ ಇರುತ್ತೆ, ಆ ನೋಟಿಫಿಕೇಶನ್ ಲಿಂಕ್ ಅನ್ನು ನೀವು ಇಲ್ಲಿ ಹಾಕಬಹುದು. ಸೊ ಅದರಿಂದ ಏನಾಗುತ್ತೆ, ಎಕ್ಸ್ಟರ್ನಲ್ ಲಿಂಕ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಇದೊಂದು SEO ರಿಲೇಟೆಡ್ ಇರುವಂತದ್ದು ಬರುತ್ತೆ. ಸೊ ಎಕ್ಸ್ಟರ್ನಲ್ ಲಿಂಕ್, ಇಂಟರ್ನಲ್ ಲಿಂಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನಾವು ಹಾಕಬೇಕಾಗುತ್ತೆ.
ಸೊ ಅದ ಹಾಕಿ ಆದ ಮೇಲೆ ನಮ್ಮ ಒಂದು ಕಂಟೆಂಟ್ ಏನಾಗುತ್ತೆ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಡುತ್ತೆ. ಸೊ ಇನ್ ಕೇಸ್ ನಿಮಗೆ ಇನ್ನೂ ಚೆನ್ನಾಗಿ ಬೇಕಂತಂದ್ರೆ ಟೇಬಲ್ ಆಫ್ ಕಂಟೆಂಟ್ಸ್ನ ಕೂಡ ನೀವು ಹಾಕ್ಬೋದು. ಸೊ ಅದೇ ರೀತಿ ವರ್ಡ್ ಪ್ರೆಸ್ ಅಲ್ಲಿ ಯೂಸ್ ಮಾಡ್ತಿದ್ರಿ ಅಂದ್ರೆ ಟೇಬಲ್ ಆಫ್ ಕಂಟೆಂಟ್ ಇದು ಪ್ಲಗಿನ್ ಬರುತ್ತೆ ಆಟೋಮೆಟಿಕ್ ಆಗಿ. ಸೊ ಅದು ತಗೊಂಡ್ಬಿಡುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಅದೆಲ್ಲ ಹಾಕಿ ಆದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಪ್ಪಾ ಅಂತಂದ್ರೆ ಫೀಚರ್ಡ್ ಇಮೇಜ್. ಸೊ ಫೀಚರ್ಡ್ ಇಮೇಜ್ ಕೂಡ ನೀವೇನ್ ಮಾಡ್ಬೋದು ಅಂತಂದ್ರೆ ನೀವು ಒಂದು ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಅಂದ್ರೆ ಪಿಕ್ಸಾರ್ಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಪಿಕ್ಸೆಲೇಬಲ್ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಕನ್ವಾ ಬರುತ್ತೆ ಕನ್ವಾನು ಕೂಡ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತಿರ್ತೀರಾ ಅಂತಂದ್ರೆ ನೀವೇನ್ ಮಾಡ್ಬೋದು ಆರಾಮಾಗಿ ಕನ್ವಾದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಏನ್ ಮಾಡಿ ನೀವು ಫೀಚರ್ಡ್ ಇಮೇಜ್ ಆಗಿ ಯೂಸ್ ಮಾಡ್ಬೋದು. ಸೊ ಫೀಚರ್ಡ್ ಇಮೇಜ್ ನ ಅಪ್ಲೋಡ್ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಬರುವಂತದ್ದು ಏನಂತಂದ್ರೆ ಕೆಟಗರಿ ಸೆಲೆಕ್ಷನ್ ಬರುತ್ತೆ. ಅದನ್ನ ಕೆಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಗೆ ಏನಂತಂದ್ರೆ ಟ್ಯಾಗ್ಸ್ ಬರುತ್ತೆ. ಸೊ ಟ್ಯಾಗ್ಸ್ ಕೂಡ ಇನ್ಕ್ಲೂಡ್ ಮಾಡಿ ಅದರಲ್ಲಿ. ಸೊ ಟ್ಯಾಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ಯಾಗ್ಸ್ ಹಾಕಿ ಆದ ಮೇಲೆ ನೆಕ್ಸ್ಟ್ ನೀವು ಕೆಳಗಡೆ ಏನಂತಂದ್ರೆ ನೀವು ಯಾವ್ದಾದ್ರು SEO ಒಂದು ಪ್ಲಗಿನ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಅಲ್ಲಿ SEO ಪ್ಲಗಿನ್ಸ್ ಅಲ್ಲಿ ಇನ್ನೂ ಏನೇನಿದೆ ಸೊ ಅದನ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ಎಷ್ಟು ವರ್ಡ್ಸ್ ಇದೆ, ವರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇದೆಯಾ, ಅದೇ ರೀತಿ ಪರ್ಮಾಲಿಂಕ್ ಯಾವ ತರ ಇದೆ, ನೆಕ್ಸ್ಟ್ ಪರ್ಮಾಲಿಂಕ್ ಎಲ್ಲ ಒಂದು ನಮ್ಮ ಮೆಟಾ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲದೂ ಕಡೆ ನಮ್ಗೆ ಏನಂತಾರೆ ಇನ್ಕ್ಲೂಡ್ ಆಗಿದೆಯಾ. ಸೊ ಅದೆಲ್ಲ ತೋರಿಸುತ್ತೆ ಅಲ್ಲಿ. ನೀವು ಇನ್ ಕೇಸ್ ಏನಾದ್ರು ರ್ಯಾಂಕ್ ಮ್ಯಾಥ್ SEO ಯೂಸ್ ಮಾಡ್ತಿದ್ರಿ ಅಂತಂದ್ರೆ 100% ಆಗಿ ತೋರಿಸುತ್ತೆ. ಸೊ ಅದ್ರ ಪ್ರಕಾರ ನೀವು ಅದನ್ನ ಸೆಟ್ ಮಾಡಿಕೊಂಡು ಆಮೇಲೆ ಏನ್ ಮಾಡಿ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಸಬ್ಮಿಟ್ ಮಾಡಿ. ಸೊ ಇಷ್ಟು ಒಂದು ಪಾಯಿಂಟ್ಸ್ಗಳು ಏನಂತಂದ್ರೆ ನಿಮ್ಮ ಒಂದು ಪೋಸ್ಟ್ ಅಲ್ಲಿ ಇರಬೇಕು ಅಂತಂದ್ರೆ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ ಇರಬೇಕು. ಸೊ ಇತ್ತು ಅಂತಂದ್ರೆ 100% ಆಗಿ ನಿಮ್ಮ ಒಂದು ಕಂಟೆಂಟ್ ಒರಿಜಿನಾಲಿಟಿ ಅನ್ನ ತೋರಿಸುತ್ತೆ ಮತ್ತೆ ಸ್ಟ್ರಕ್ಚರ್ಡ್ ಆಗಿ ಕೂಡ ತೋರಿಸುತ್ತೆ. ಸೊ ಇದೊಂದು ಅಪ್ಡೇಟ್ ಸ್ನೇಹಿತರೆ. ಯಾಕಂತಂದ್ರೆ ಹೊಸದಾಗಿ ಮಾಡ್ತಿರೋರು ಅದೇ ರೀತಿ ಆಲ್ರೆಡಿ ಮಾಡ್ತಾ ಇರೋರ್ಗೂ ಕೂಡ ಇದೊಂದು ಯೂಸ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ರು ಕೂಡ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಸೊ ಅಂತಂದ್ರೆ ಆಲ್ರೆಡಿ ಬ್ಲಾಗಿಂಗ್ ಮಾಡ್ತಾ ಇರೋರಿಗೆ ಸಮ್ ಐಡಿಯಾ ಇರುತ್ತೆ. ಸೊ ಆ ಐಡಿಯಾನ ಇಟ್ಕೊಂಡು ನೀವು ನಾನು ಇನ್ ಕೇಸ್ ಏನಾದರೂ ಮಿಸ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.